सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ओम ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, 2026ರ ಫೆಬ್ರವರಿ ಮಾಸ ಭವಿಷ್ಯ ನಿಮ್ಮ ರಾಶಿಗೆ ಯಾವ ರೀತಿ ಇದೆ ನೋಡೋಣ. ಸಿಂಹರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ಸೂರ್ಯ ಗ್ರಹ 13ನೇ ತಾರೀಕುವರೆಗೂ 6ನೇ ಮನೇಲಿ ಸ್ಥಿತನಾಗಿರ್ತಾನೆ. ಅಲ್ಲಿವರೆಗೂ ಸ್ವಲ್ಪ ಕೆಲಸದಲ್ಲಿ ಒಂಚೂರು ಒತ್ತಡ ಅನ್ನಿಸ್ತಾ ಇರತ್ತೆ, ಕಿರಿಕಿರಿ ಅನ್ನಿಸ್ತಾ ಇರತ್ತೆ. ಯಾಕಂದ್ರೆ 6ನೇ ಮನೆ ಅನ್ನೋದು ಸೇವಾ ಸ್ಥಾನ ಆಗಿರುತ್ತೆ. ಅಂದ್ರೆ ನಿಮ್ಮ ಶ್ರಮ, ನೀವೆಷ್ಟು ಕೆಲಸ ಮಾಡ್ತೀರಾ ಅನ್ನೋದು ಅಲ್ಲಿ ತೋರಿಸುತ್ತೆ. ಈ 6ನೇ ಮನೆಯಲ್ಲಿ ಯಾವಾಗ ಕುಜಗ್ರಹ ಅಂದ್ರೆ ನೋಡಿ, ಕುಜನು ಹೆಚ್ಚು ಏನು ಕೆಲಸದಲ್ಲಿ ತುಂಬಾ ನಿಮ್ಮನ್ನ ತೊಡಗಿಸ್ಕೊಳ್ಳೋದನ್ನ ತೋರಿಸ್ತಾನೆ ಮಂಗಳ ಗ್ರಹ. ಬಟ್ ಶನಿ ಮನೆ ಆದಾಗ ಏನಾಗುತ್ತೆ, ಒಂದ್ ರೀತಿಯಲ್ಲಿ ನಿಮ್ಮ ಮೇಲೆ ಒತ್ತಡದಿಂದ, ಅಂದ್ರೆ ನಿಮ್ಗೆ ಒತ್ತಡ ಜಾಸ್ತಿಯಾಗಿ ನೀವು ಕೆಲಸ ಮಾಡ್ಲೇಬೇಕಾಗತ್ತೆ. ಆ ತರ ಇರುತ್ತೆ, ವರ್ಕ್ ಪ್ರೆಷರ್ ಅಂತ ಹೇಳ್ಬೋದು, ಅದು ಜಾಸ್ತಿ ಇರುತ್ತೆ. ಮತ್ತೆ ನಿಮ್ಮ ಮೇಲಧಿಕಾರಿನೋ ಅಥವಾ ನಿಮ್ಮ ಬಾಸ್ ಆಗಿರ್ಬೋದು, ನಿಮ್ಮ ಮ್ಯಾನೇಜರ್ ಆಗಿರ್ಬೋದು, ಪದೇ ಪದೇ ನಿಮ್ಗೆ ಕೆಲಸದ ಮೇಲೆ ಜಾಸ್ತಿ ನಿಮ್ಗೆ ಒತ್ತಡ ಹೇರುವಂಥದ್ದು, ಯಾರೋ ಒಬ್ರು ಇನ್ನೂ ಜಾಸ್ತಿ ಪ್ರೆಷರ್ ಹಾಕುವಂಥದ್ದು, ಈ ತರದ ಒಂದು ಸಮಸ್ಯೆಗಳು 13ನೇ ತಾರೀಕುವರೆಗೂ ಜಾಸ್ತಿ ಇರುತ್ತೆ. ಬಟ್ 13ನೇ ತಾರೀಕಿನ ನಂತರ ಸೂರ್ಯ ಗ್ರಹ ಕುಂಭರಾಶಿಗೆ ಹೋಗ್ತಾನೆ. ಅವಾಗ ನಿಮ್ಗೆ ಕೆಲಸದಲ್ಲಿ ಒತ್ತಡಗಳು ಕಮ್ಮಿ ಆಗುತ್ತೆ. ಅಂದ್ರೆ ಕೆಲಸ ಜಾಸ್ತಿ ಇದ್ದೇ ಇರುತ್ತೆ, ಆದ್ರೆ ಯಾರೋ ಬಂದು ನಿಮ್ಗೆ ಪದೇ ಪದೇ ಪೀಡಿಸುವಂತದ್ದು, ಪದೇ ಪದೇ ಕೆಲಸ ಮಾಡಿ ಅಂತ ಹೇಳೋದು, ಅದ್ ಸರಿಗಿಲ್ಲ ಇದ್ ಸರಿಗಿಲ್ಲ ಅಂತ ಹೇಳೋದು, ಈ ತರದ್ದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ, ಯಾರೋ ಒಬ್ರು ನಮ್ಗೆ ಡಿಸ್ಟರ್ಬ್ ಮಾಡೋರು ಇಲ್ಲ ಅಂದಾಗ ನಮ್ಗೆ ಕೊಟ್ಟಿರೋ ಕೆಲಸನ ನಾವು ನೆಮ್ಮದಿಯಾಗಿ ಮಾಡ್ಬೋದು. ಬಟ್ ಕೆಲಸ ಈಸಿನೇ ಇದ್ರು ಯಾರೋ ನಮ್ಗೆ ಪದೇ ಪದೇ ಪ್ರೆಷರ್ ಆಗ್ತಾ ಇದ್ರೆ ಆ ಕೆಲಸ ನಮ್ಗೆ ಕಷ್ಟ ಅಂತಾನು ಅನ್ಸ್ಬೋದು. ಯಾಕಂದ್ರೆ ಕೆಲಸ ಮಾಡೋದಕ್ಕೆ ಮೇನ್ ಆಗಿ ಬೇಕಾಗಿರೋದು ಫ್ರೀಡಮ್, ಅಂದ್ರೆ ಸ್ವಾತಂತ್ರ್ಯ ಇರ್ಬೇಕು, ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕೆ ಬಿಡಬೇಕು. ಯಾರೋ ಪದೇ ಪದೇ ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಅದು ಸರಿ ಹೋಗಲ್ಲ. ಆ ತರ ಒಂದು ಡಿಸ್ಟರ್ಬೆನ್ಸ್ 13ನೇ ತಾರೀಕುವರೆಗೂ ಇರುತ್ತೆ ನಿಮ್ಗೆ. ಅದಾದ್ಮೇಲೆ ಕಡಿಮೆ ಆಗುತ್ತೆ. ಆ ತರದ್ದೇನೋ ಡಿಸ್ಟರ್ಬೆನ್ಸ್ ಎಲ್ಲ ಏನಿರಲ್ಲ, ಆರಾಮಾಗಿ ನಿಮ್ ಕೆಲಸನ ನೀವು ಮಾಡ್ಕೊಂಡು ಹೋಗ್ತೀರಾ. ಇನ್ನು ಮುಖ್ಯವಾಗಿ ಸೂರ್ಯನು ಸಪ್ತಮಕ್ಕೆ ಹೋದ್ಮೇಲೆ, ಅಂದ್ರೆ ಈ ತಿಂಗಳ 13ನೇ ತಾರೀಕು ನಂತರ, ಫೆಬ್ರವರಿ 13 ನಂತರ 7ನೇ ಮನೆಯಲ್ಲಿ ಸೂರ್ಯ ಇರ್ತಾನೆ. ಆ ಸೂರ್ಯನ ಜೊತೆನಲ್ಲಿ ಬುಧ, ಶುಕ್ರ, ರಾಹು ಎಲ್ಲಾ ಗ್ರಹಗಳು ಇರ್ತಾರೆ. 3 ಗ್ರಹಗಳು ಇರ್ತಾರೆ. ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಒಂದಷ್ಟು ಅನುಕೂಲಗಳಾಗತ್ತೆ. ಹಾಗೆ ಹಣಕಾಸಿನ ವಿಷಯದ ಬಗ್ಗೆ ಕೆಲವೊಂದಷ್ಟು ನಿರ್ಧಾರಗಳನ್ನ ಮಾಡ್ತೀರಾ. ಅಂದ್ರೆ ಇವಾಗ ದುಡ್ಡನ್ನ ಯಾವುದಕ್ಕೆ ಇನ್ವೆಸ್ಟ್ ಮಾಡ್ಬೇಕು, ಎಷ್ಟು ಇನ್ವೆಸ್ಟ್ ಮಾಡ್ಬೇಕು, ಎಷ್ಟನ್ನ ನಾವು ಕುಟುಂಬಕ್ಕೆ ನಾನು ತೆಗೆದಿಟ್ಕೋಬೇಕು, ಈ ತರದೆಲ್ಲ ಒಂದಿಷ್ಟು ಯೋಜನೆಗಳನ್ನ ರೂಪಿಸ್ಕೊಳ್ತೀರಾ. ಹಾಗೆ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾತುಕತೆಗಳೇನಾದ್ರೂ ಇದೆ ಅಂದ್ರೆ ಈ ತಿಂಗಳಲ್ಲಿ ಸಕ್ಸಸ್ ಆಗುತ್ತೆ. ಅದು 13ನೇ ತಾರೀಕು ನಂತರ ಆದ್ರೆ ಇನ್ನೂ ಒಳ್ಳೇದು. ಅಂದ್ರೆ ಯಾರೋ ನಿಮ್ಗೆ ದುಡ್ಡು ಕೊಡ್ಬೇಕಾಗಿರುತ್ತೆ, ನೀವು ಹೋಗಿ ಮಾತಾಡುವಂತದ್ದಾಗಿರ್ಬೋದು, ಅಥವಾ ನೀವು ಅವ್ರಿಗೆ ಕೆಲಸ ಮಾಡ್ಕೊಟ್ಟಿರ್ತೀರಾ, ಅದಕ್ಕೆ ಅವರು ನಿಮ್ಗೆ ದುಡ್ಡು ಕೊಡ್ಬೇಕಿತ್ತು, ಅಥವಾ ಅದು ಸ್ಯಾಲ್ರಿ ಅಂತ ಕೊಡ್ಬೇಕು, ಅದ್ರ ಬಗ್ಗೆ ಮಾತಾಡೋದಾಗಿರ್ಬಹುದು. ಇದಕ್ಕೆಲ್ಲ ತುಂಬಾ ಒಳ್ಳೆ ಸಮಯ ಆಗಿರುತ್ತೆ. ಬಟ್ ಇದು ನಿಮ್ಗೆ ಸಕ್ಸಸ್ ಕೂಡ ಕೊಡುತ್ತೆ. ಇನ್ನು ಈ ತಿಂಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ? ಚೆನ್ನಾಗಿರುತ್ತೆ. ಯಾಕಂದ್ರೆ ಬುಧನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುತ್ತೆ. ಹಾಗಾಗಿ ಹೇಗೋ ಹಣ ಬರ್ತಾ ಇರುತ್ತೆ. ಹಾಗಾಗಿ ಹಣಕಾಸಿನ ಅನುಕೂಲ ಚೆನ್ನಾಗಿರುತ್ತೆ. ಸ್ವಂತ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳನ್ನ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಬಹುಲಾಭ ಇರುತ್ತೆ. ಯಾಕಂದ್ರೆ ವಿಶೇಷ ಏನಪ್ಪಾ ಅಂದ್ರೆ ಈ ತಿಂಗಳಲ್ಲಿ ಅಥವಾ ಇದ್ರ ಹಿಂದಿನ ತಿಂಗಳು ನಿಮ್ಮ ಒಂದು ಕೆಲಸದಲ್ಲಿ ಒಂದಿಷ್ಟು ಚೇಂಜಸ್ ನ ಮಾಡ್ಕೊಳ್ತೀರಾ ಕೂಡ. ಸೊ ಈ ಬದಲಾವಣೆನೆ ನಿಮ್ಮ ಒಂದು ವ್ಯಾಪಾರದಲ್ಲಿ ಹೆಚ್ಚು ಲಾಭ ಬರೋದಕ್ಕೆ ಕಾರಣ ಆಗುತ್ತೆ. ದಶಮಾಧಿಪತಿಯಾದಂತಹ ಶುಕ್ರ ಗ್ರಹ ಸಪ್ತಮದಲ್ಲಿ ಸ್ಥಿತನಾಗಿರ್ತಾನೆ. ಅಂದ್ರೆ ನಿಮ್ಮ ಕರ್ಮಾಧಿಪತಿ ನಿಮ್ಮನ್ನ ನೋಡ್ತಾ ಇದ್ದಾನೆ. ಅಂದ್ರೆ ನಿಮ್ಮ ಒಂದು ಗಮನ ಪೂರ್ತಿ ನಿಮ್ ಕೆಲ್ಸದ ಮೇಲೆ ಇರುತ್ತೆ, ಬೇರೆ ವಿಚಾರಗಳ ಕಡೆಗೆ ಹೋಗೋದೇ ಇಲ್ಲ. ನಿಮ್ಮ ಗಮನ ಯಾವ ಕಡೆಗಿರುತ್ತೆ? ನಿಮ್ಮ ರಾಶಿಯನ್ನ ಯಾವ ಗ್ರಹ ನೋಡ್ತಾ ಇದ್ದಾನೋ ಆ ಗ್ರಹದ ಕಾರಕತ್ವದ ಕಡೆ ನಿಮ್ಮ ಗಮನ ಇರುತ್ತೆ. ದಶಮಾಧಿಪತಿ ನೋಡ್ತಾ ಇದ್ದಾನೆ, ಬುಧ ಧನಲಾಭಾಧಿಪತಿ ನೋಡ್ತಾ ಇದ್ದಾನೆ, ನಿಮ್ದು ಇಷ್ಟೇ ಕೆಲಸ, ನೀವ್ ಏನ್ ಕೆಲಸ ಮಾಡ್ಬೇಕು, ನೀವ್ ಎಷ್ಟು ಲಾಭ ತಗೋಬೇಕು, ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕು, ಇದ್ರ ಕಡೆ ಜಾಸ್ತಿ ನಿಮ್ಮ ಗಮನ ಇರುತ್ತೆ. ಬಟ್ ಅದಕ್ಕೆ ತಕ್ಕಂತೆ ನೀವು ಹೆಚ್ಚು ಒಂದು ಕೆಲಸವನ್ನ ಮಾಡ್ತೀರಾ. ಬಟ್ ಅದರಲ್ಲಿ ಸಕ್ಸಸ್ ಕೂಡ ಆಗ್ತಾ ಹೋಗುತ್ತೆ. ಸ್ವಲ್ಪ ನಿಧಾನವಾಗಿ ಸಕ್ಸಸ್ ಆಗ್ತೀರಾ. ಯಾಕಂದ್ರೆ ನಿಮ್ ಕೆಲಸಗಳೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಆದ್ರೆ ಲಾಭ ಬರುವಂತ ವಿಚಾರ ಅಂತ ಬಂದಾಗ ಅಷ್ಟು ತೃಪ್ತಿ ಇರೋದಿಲ್ಲ. ನೀವ್ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ಬಟ್ ಅದಕ್ಕಿಂತ ಕಡಿಮೆ ನಿಮ್ಗೆ ಲಾಭ ಬರುತ್ತೆ. ಯಾಕಂದ್ರೆ ಇಲ್ಲಿ ಲಾಭಾಧಿಪತಿ ನಿಮ್ಮನ್ನ ನೋಡ್ತಾ ಇದ್ದಾನೆ, ಆದ್ರೆ ನಿಮ್ಮ ಧನಸ್ಥಾನವನ್ನ ಶನಿ ಕೂಡ ನೋಡ್ತಾ ಇದ್ದಾನೆ. ಅಂದ್ರೆ ಬರ್ಬೇಕಾಗಿರೋ ಲಾಭದಲ್ಲಿ ಸ್ವಲ್ಪ ತಡೆ ಹಾಕ್ತಾ
ಅಲ್ಲೇನಾಗತ್ತೆ, ಸ್ವಲ್ಪ ಕಡಿಮೆ ಬರುತ್ತೆ. ಆದ್ರೆ ತೃಪ್ತಿ ಇರಲ್ಲ ಅಂತಲ್ಲ, ಓಕೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ ನಿಮ್ಗೆ. ತೃತೀಯ ಭಾವಾಧಿಪತಿ ಸಪ್ತಮದಲ್ಲಿದ್ದಾನೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ತುಂಬಾ ಲಾಭ ಇದೆ ಈ ತಿಂಗಳು. ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚು ಅನುಕೂಲಗಳಾಗುತ್ತೆ. ಲಾಭ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಪ್ರಯಾಣ ಇರುತ್ತೆ ಜಾಸ್ತಿ ಈ ತಿಂಗಳಲ್ಲಿ. ಅಂದ್ರೆ ಸ್ನೇಹಿತರ ಜೊತೆ ಹೊರಗಡೆ ಸುತ್ತಾಡುವಂತದ್ದಾಗಿರ್ಬೋದು, ನಿಮ್ಗೆ ಇಷ್ಟವಾದಂತ ಸ್ಥಳಗಳಿಗೆ, ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರಯಾಣ ಮಾಡುವಂತದ್ದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅನ್ಸುತ್ತೆ. ಅದರಿಂದ ಸ್ವಲ್ಪ ದುಡ್ಡು ಖರ್ಚು ಕೂಡ ಆಗುತ್ತೆ. ಆದ್ರೆ ಮನಸ್ಸಿಗೆ ತುಂಬಾ ಸಮಾಧಾನ, ಸಂತೋಷ ಕೂಡ ಸಿಕ್ಕುತ್ತೆ. ಯಾಕೆಂದ್ರೆ ತೃತೀಯ ಭಾವ ಅನ್ನೋದು ನಿಮ್ಮ ಮನಸ್ಸು, ಅಂದ್ರೆ ನಿಮ್ಮ ಒಳ ಮನಸ್ಸು. ನಿಮ್ಮ ಒಳ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಇರುತ್ತೆ, ಏನೋ ಒಂದು ಬೇಸರ ಇರುತ್ತೆ. ಅದನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಏನೋ ಒಂದು ನಿಮ್ಮ ಸ್ನೇಹಿತರ ಜೊತೆ ಪ್ರಯಾಣ ಮಾಡುವಂಥದ್ದು, ಸುತ್ತಾಡೋದು, ಒಂದಷ್ಟು ಟೈಮು ನಿಮ್ಮ ಮನಸ್ಸಿನಲ್ಲಿರೋ ಚಿಂತೆಯನ್ನ ಅದು ದೂರ ಮಾಡುತ್ತೆ. ಚತುರ್ಥಾಧಿಪತಿ 6ನೇ ಮನೇಲಿದ್ದಾನೆ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ವ್ಯಾಜ್ಯಗಳಿದೆ ಅಂದ್ರೆ ಅದನ್ನ ಸರಿ ಮಾಡ್ಕೊಳ್ಳುವಂತಹ ಕೆಲಸದಲ್ಲಿ ಹೆಚ್ಚು ಕಾರ್ಯಪ್ರವೃತ್ತರಾಗ್ತೀರಾ. ಅಂದ್ರೆ ಆ ವ್ಯಾಜ್ಯಗಳನ್ನ ನಿವಾರಣೆ ಮಾಡ್ಕೋಬೇಕು, ಅದ್ರದ್ದು ಏನಿದೆ ಕೋರ್ಟ್ ಅಲ್ಲಿ ಅದನ್ನ ಸರಿಯಾಗಿ ನಾನು ಮಾತಾಡ್ಬೇಕು, ಅಥವಾ ಅದ್ರ ಬಗ್ಗೆ ನಾನು ಸರಿಯಾದ ರೀತಿಯಲ್ಲಿ ಸಾಕ್ಷಿಗಳನ್ನ ಒದಗಿಸ್ಬೇಕು, ಇತ್ಯಾದಿಗಳು ಏನೇ ಇರ್ಬೋದು, ಅದ್ರ ಕಡೆಗೆ ಜಾಸ್ತಿ ಕೆಲಸಗಳನ್ನ ಮಾಡ್ತೀರಾ. ಬಟ್ ಅದ್ರದ್ದು ಸಕ್ಸಸ್ ನಿಮ್ಗೆ ಈಗಲೇ ಸಿಕ್ಕಲ್ಲ, ಟೈಮ್ ಬೇಕು. ಬಟ್ ಅದ್ರದ್ದೇನಿದೆ ಪರಿಪೂರ್ಣವಾದ ರೀತಿಯಲ್ಲಿ ಅದಕ್ಕೆ ಶ್ರಮವನ್ನ ನೀವು ಹಾಕ್ತೀರಾ. ಪಂಚಮಾಧಿಪತಿ ಗುರುಗ್ರಹ ಲಾಭದಲ್ಲಿದ್ದಾನೆ, ಪಂಚಮ ಸ್ಥಾನವನ್ನ ನೋಡ್ತಾ ಇದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ. ಯಾಕಂದ್ರೆ ಗುರು ಪಂಚಮವನ್ನ ನೋಡ್ತಾ ಇದ್ದಾನೆ ಅಂದ್ರೆ ತುಂಬಾ ಕ್ಲೀನ್ ಆಗಿ ನಿಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನು ಪ್ರಾಬ್ಲಮ್ ಬರ್ದಿರೋ ಹಾಗೆ ನೋಡ್ಕೊಳ್ತಾ ಇರ್ತಾನೆ. ಹಾಗೆ ಓದೋದ್ರಲ್ಲಿ ನಿಮ್ಮ ಆಸಕ್ತಿ ಕಡಿಮೆ ಆಗದಿರೋ ಹಾಗೆ ನೋಡ್ಕೊಳ್ತಾ ಇರ್ತಾನೆ. ಹಾಗಾಗಿ ಅಷ್ಟಮನ ಶನಿ ಪ್ರಭಾವ ವಿದ್ಯಾರ್ಥಿಗಳ ಮೇಲೆ ಅಷ್ಟೊಂದು ಆಗಲ್ಲ. ಗುರು ಅನುಗ್ರಹ ಇದೆಯಲ್ಲ, ಹಾಗಾಗಿ ಆಗೋದಿಲ್ಲ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ 6ನೇ ಮನೆ ಅಧಿಪತಿ ನಿಮ್ಗೆ ಶನಿ ಗ್ರಹ. ಕೆಲಸದಲ್ಲಿ ಅದೇ ಹೇಳಿದ್ನಲ್ಲ, ಒತ್ತಡ, ಕೆಲಸ, ಸ್ವಲ್ಪ ಸ್ಟ್ರೆಸ್ ಎಲ್ಲ ಇದ್ರೂ ಕೂಡ 13ನೇ ತಾರೀಕು ಮೇಲೆ ಸ್ವಲ್ಪ ಮೈಂಡ್ ಫ್ರೀ ಆಗತ್ತೆ. ಯಾರೋ ಬಂದು ನಿಮ್ಗೆ ಹೇಳುವಂತದ್ದಿರಲ್ಲ, ನಿಮ್ ಕೆಲ್ಸನ ನೀವೇ ಜವಾಬ್ದಾರಿ ತಗೊಂಡು ನೀವು ಮಾಡ್ತಾ ಇರ್ತೀರಾ. ಅಂದ್ರೆ ಒಳ್ಳೆ ಕಾಲಾವಕಾಶ ಇರುತ್ತೆ. ಹಾಗಾಗಿ 13ನೇ ತಾರೀಕು ಮೇಲೆ ಚೆನ್ನಾಗಿದೆ. ಅಂದ್ರೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಅಂದ್ರೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ 13ನೇ ತಾರೀಕು ಮೇಲೆ ಆ ಒಂದು ಪ್ರೆಷರ್ ಆಗಿರ್ಬೋದು, ಒತ್ತಡ ಆಗಿರ್ಬೋದು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ 13ನೇ ತಾರೀಕಿನ ನಂತರ ಬಹಳ ಶುಭ. ಅಷ್ಟ್ರೊಳಗಡೆ ಏನಾಗುತ್ತೆ ಅಂದ್ರೆ ಸೇಮ್ ಪ್ರಾಬ್ಲಮ್, ಜಾಸ್ತಿ ಜವಾಬ್ದಾರಿ, ಜಾಸ್ತಿ ಟೆನ್ಷನ್, ಜಾಸ್ತಿ ಕೆಲಸ, ಆ ತರ ಇರುತ್ತೆ. 13ನೇ ತಾರೀಕು ಮೇಲೆ ಆ ಟೆನ್ಷನ್ ಎಲ್ಲ ಕಮ್ಮಿ ಆಗತ್ತೆ. ಕೆಲಸ ಕಮ್ಮಿ ಆಗದೆ ಹೋದ್ರೂ ಕೂಡ ಟೆನ್ಷನ್ ಇರಲ್ಲ, ಆರಾಮಾಗಿ ಮಾಡ್ತೀರಾ ಅಷ್ಟೇ. ಆ ತರ ಇರುತ್ತೆ. ಸಪ್ತಮದಲ್ಲಿ ಶುಕ್ರ ಗ್ರಹ, ರಾಹು ಗ್ರಹ ಮತ್ತು ಬುಧ ಮತ್ತು ರವಿ ಇಷ್ಟು ಗ್ರಹಗಳಿರೋದ್ರಿಂದ ನಿಮ್ಮ ವಿವಾಹ ಜೀವನದಲ್ಲಿ, ಅಂದ್ರೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಸಮಸ್ಯೆಗಳಿದೆ, ತೊಂದರೆಗಳಿದೆ ಅಂದ್ರೆ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು. ಇವಾಗ ವೈವಾಹಿಕ ಜೀವನದಲ್ಲಿ ಯಾರಿಗ್ ಪ್ರಾಬ್ಲಮ್ ಇದೆ, ಸಿಂಹ ರಾಶಿಯವ್ರಿಗೆ, ಅವ್ರು ಏನ್ ಮಾಡ್ತೀರಂದ್ರೆ ಈ ತಿಂಗಳಲ್ಲಿ ನಿಮ್ಮ ವೈವಾಹಿಕ ಜೀವನದ ಕುರಿತು ನಿರ್ಧಾರ ತಗೊಳಕ್ ರೆಡಿ ಆಗ್ಬಿಡ್ತೀರ. ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ವೈವಾಹಿಕ ಜೀವನದಲ್ಲಿ ಈಗ ಬಂದಿರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳೋದಾ, ಹೇಗ್ ಸಾಲ್ವ್ ಮಾಡ್ಕೊಳ್ಳೋದು, ಅಥವಾ ಇದು ಸಾಲ್ವ್ ಮಾಡ್ಕೊಳಕ್ ಆಗಲ್ಲ ಅನ್ಸುತ್ತೆ, ಡೈವರ್ಸ್ ತಗೊಂಡ್ಬಿಡೋಣ, ಈ ತರ ಯೋಚನೆ ಮಾಡೋದು. ಈಗ ಯಾರಿಗೆ ವಿವಾಹ ಜೀವನದ ಸಮಸ್ಯೆ ಇದೆ ಅವರು ಈ ತಿಂಗಳಲ್ಲಿ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀರಾ. ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ, ನಿಮ್ಗೆ ಏನ್ ಮಾಡ್ಬೇಕು ಅಂತ ಕ್ಲಾರಿಟಿನೇ ಸಿಕ್ಕಲ್ಲ. ರಾಹು 7ನೇ ಮನೇಲಿ ಕೂತ್ಕೊಂಡಿದ್ದಾನೆ, ಸಿಕ್ಕಾಪಟ್ಟೆ ಗೊಂದಲ ಶುರು ಮಾಡ್ಬಿಡ್ತಾನೆ. ಒಂದ್ಸಲ ಅನ್ಸುತ್ತೆ ಇಲ್ಲ, ಈ ವೈವಾಹಿಕ ಜೀವನ ಸರಿ ಮಾಡ್ಕೊಂಡು ನಾನು ಹೋಗ್ಬೇಕು, ಕುಟುಂಬ ಬೇಕು ಅಂತ ಒಂದ್ಸಲ ಅನ್ಸುತ್ತೆ. ಒಂದ್ಸಲ ಅನ್ಸುತ್ತೆ ಇಲ್ಲ ಇಲ್ಲ, ನನ್ ಸ್ವಾಭಿಮಾನ ಬಿಟ್ಕೊಟ್ಟು ನಾನು ಇರಲ್ಲ, ನನಗ್ ಬೇಡ ಈ ಮದ್ವೆ ಜೀವನ. ಇನ್ನೊಂದ್ಸಲ ಅನ್ಸುತ್ತೆ ಇದನ್ನ ಸರಿ ಮಾಡ್ಕೊಳಕ್ ಹೋದ್ರೆ ಸರಿ ಆಗಲ್ಲ. ಅಂದ್ರೆ ನಿಮ್ಗೆ ಎಲ್ಲಾ ತರನು ನಿಮ್ಗೆ ಅನಿಸ್ತಾ ಇರುತ್ತೆ, ನೀವೇ ಅನ್ಕೊಳ್ತಾ ಇರ್ತೀರಾ. ಬೇಡ, ಈ ಟೈಮಲ್ಲಿ ಯಾವುದೇ ನಿರ್ಧಾರ ತಗೋಬೇಡಿ, ಬೇಡ ಅಂತಾನು ಅನ್ಕೋಬೇಡಿ. ಬೇಕು ಅಂತ ಅನ್ಕೊಳ್ಳಿ, ತಪ್ಪಿಲ್ಲ. ಯಾಕಂದ್ರೆ ಮದ್ವೆ ಆಗಿದ್ದೀರಾ ಅಂತಂದ್ರೆ ಅದು ಋಣಾನುಬಂಧ ಆಗಿರುತ್ತೆ, ಅದರಲ್ಲಿ ನಾವ್ ಇರ್ಬೇಕಾಗತ್ತೆ. ಏನಾಗುತ್ತೆ ಗೊತ್ತಾ, ಸಂಬಂಧಗಳಲ್ಲಿ ಒಂಚೂರು ಪ್ರಾಬ್ಲಮ್ ಆಯ್ತು ಅಂದ್ರೆ ನಾವ್ ಅದನ್ನ ಬಿಟ್ಬಿಡ್ತೀವಿ ನೋಡಿ. ಅಂದ್ರೆ ಮೇನ್ ಸಂಬಂಧಗಳು ಅಂದ್ರೆ ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಈ ತರದ ಮುಖ್ಯ ಸಂಬಂಧಗಳು. ಯಾಕಂದ್ರೆ ಇದೆಲ್ಲ ಋಣದಿಂದ ಬರುತ್ತೆ, ತಾತ್ಕಾಲಿಕವಾಗಿ ಬಂದು ಹೋಗಲ್ಲ. ಆದ್ರೆ ಅಲ್ಲಿ ಏನೋ ಒಂಚೂರು ಪ್ರಾಬ್ಲಮ್ ಇದೆ ಅಂದ ತಕ್ಷಣ ನಾವು ಬಿಟ್ಬಿಡೋಕ್ ನೋಡ್ತೀವಲ್ಲ, ಅದನ್ನ ಎಸ್ಕೇಪಿಸಮ್ ಅಂತಾರೆ. ಎಸ್ಕೇಪ್ ಆಗೋದಕ್ ನೋಡ್ತೀವಿ ನಾವು, ನನಗ್ ಬೇಕಾಗಿಲ್ಲ, ಇದು ಅವಶ್ಯಕತೆ ಇಲ್ಲ. ಆದ್ರೆ ಕರ್ಮನ ನಾವು ಅನುಭವಿಸ್ಬೇಕು ಅಂತ ಇದ್ದು ನಾವು ಅದರಿಂದ ಎಸ್ಕೇಪ್ ಆಗೋಕ್ ನೋಡಿದ್ರೆ
ಅದು ನಿಮ್ಗೆ ಕ್ಲಿಯರ್ ಆಗಲ್ಲ. ಇನ್ನೊಂದ್ ಜನ್ಮಕ್ಕಾದ್ರೂ ನಿಮ್ಮನ್ನ ಸುತ್ತಾಕೊಂಡ್ ಬರ್ತಾ ಇರತ್ತೆ. ಹಾಗಂತ ಪ್ರಾಬ್ಲಮ್ ಇದ್ರೂನು ನೀವು ಆ ಪ್ರಾಬ್ಲಮ್ ಅಲ್ಲೇ ಬೆಳಲ್ಬೇಕಾ? ಇಲ್ಲ. ತುಂಬಾ ಪ್ರಾಬ್ಲಮ್ ಇದೆ. ನಾನು ಆ ಪ್ರಾಬ್ಲಮ್ ಅಲ್ಲೇ ಇರ್ಬೇಕು ಅಂತ ಖಂಡಿತ ಹೇಳಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗ ಒಂಚೂರು ನಾವು ನಮ್ಮ ಈಗೋನ ಬಿಟ್ರೆ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಿದ್ರೆ ಬಿಡಿ, ತಪ್ಪೇನಿದೆ. ನಿಮ್ಮ ಸಂಬಂಧಗಳನ್ನ ಉಳಿಸ್ಕೊಳ್ಳುವಂತ ವಿಚಾರ ಬಂದಾಗ ನಿಮ್ಮ ಅತಿಯಾದ ಸ್ವಾಭಿಮಾನವನ್ನ ಸ್ವಲ್ಪ ಬಿಟ್ಕೊಡಿ. ಅದು ಸರಿ ಆಗ್ತಾ ಇದೆ ಅಂತಂದಾಗ ಸರಿ ಮಾಡ್ಕೊಳ್ಳಿ. ಇದು ಸರಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಒಳ್ಳೆ ವ್ಯಕ್ತಿ ಅಲ್ಲ, ಮಹಾ ದುಷ್ಟ, ಆ ತರ ಎಲ್ಲ ಇದ್ದಾಗ ಬೇಡ. ಆದ್ರೆ ಇವತ್ತಿನ ಪ್ರಪಂಚದಲ್ಲಿ ಅಂಥ ಪ್ರಾಬ್ಲಮ್ ಇರ್ಬೋದು, ಆದ್ರೆ ಎಲ್ಲೋ ಒಂದು 100ಕ್ಕೆ 1-2 ಇರುತ್ತೆ. ತುಂಬಾ ಸಿಲ್ಲಿ ವಿಚಾರಕ್ಕೆ ಈಸಿಯಾಗಿ ಸಂಬಂಧಗಳನ್ನ ಬಿಡ್ತಾ ಇದ್ದಾರೆ. ಅಂದ್ರೆ ಅದರಲ್ಲೂ ವೈವಾಹಿಕ ಜೀವನ ಅಂತ ಬಂದ ತಕ್ಷಣ ಮೇನ್ ಪ್ರಾಬ್ಲಮ್ ಏನ್ ಗೊತ್ತಾ? ವೈವಾಹಿಕ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ ಬರೋದಕ್ಕೆ ಮೊದಲನೇದು ಓವರ್ ಎಕ್ಸ್ಪೆಕ್ಟೇಷನ್. ಅಂದ್ರೆ ಮದುವೆಗೆ ಮುಂಚೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು. ಏನಾಗುತ್ತೆ ಮದುವೆ ಆದ್ಮೇಲೆ ಅಷ್ಟು ಎಕ್ಸ್ಪೆಕ್ಟೇಷನ್ ನೀವ್ ಅನ್ಕೊಂಡಂಗಿಲ್ಲ ಅಂದಾಗ ಅಲ್ಲಿ ಫಸ್ಟ್ ನಿರಾಸೆ. ಇನ್ನೊಂದು ಪ್ರಾಬ್ಲಮ್, ಇನ್ನೊಬ್ಬರ ಲೈಫ್ಗೆ ಕಂಪೇರ್ ಮಾಡ್ಕೊಳ್ತಾ ಹೋಗೋದು. ಅದು ದೊಡ್ಡ ಸಮಸ್ಯೆ. ಇದು ಬರೀ ವಿವಾಹ ಜೀವನ ಅಂತಲ್ಲ, ನಮ್ಮ ಎಲ್ಲರ ಜೀವನದಲ್ಲೂ ನಮ್ಮಲ್ಲಿ ಒಂದು ಅತೃಪ್ತಿ ಇದೆ, ನಿರಾಸೆ ಇದೆ ಅಂದ್ರೆ ಇದಕ್ಕೆ ಮೇನ್ ಕಾರಣ ಇನ್ನೊಬ್ಬರ ಲೈಫ್ ಅನ್ನ ಕಂಪೇರ್ ಮಾಡ್ಕೊಳ್ಳೋದು. ಕಂಪೇರ್ ಯಾರ ಹತ್ರ ಮಾಡ್ಕೊಳ್ತೀರಾ? ನಿಮ್ಗಿಂತ ತುಂಬಾ ಮೇಲಿರೋರ್ನ ನೋಡಿ ಕಂಪೇರ್ ಮಾಡ್ಕೊಳ್ಳೋದು. ನಾವು ಆ ಕಂಪೇರ್ ಮಾಡ್ತಾ ಹೋದ್ರೆ ನಿಮ್ ಜೀವನದಲ್ಲಿ ಎಲ್ಲಾ ಸಿಕ್ಕಿದ್ರು ನಿಮ್ಗೆ ತೃಪ್ತಿ ಇರಲ್ಲ. ಅದಕ್ಕೆ ಕಂಪೇರ್ ಮಾಡ್ಕೊಳ್ಳೇಬಾರ್ದು. ಯಾರ ಲೈಫ್ನು ನಮ್ಮ ಲೈಫ್ಗೆ ಕಂಪೇರ್ ಮಾಡ್ಲೇಬಾರ್ದು. ಹಣಕಾಸಿನ ವಿಷಯ ಆಗಿರ್ಬಹುದು, ಬುದ್ಧಿವಂತಿಕೆ ಆಗಿರ್ಬೋದು, ಅವ್ರು ಎಷ್ಟು ಪಡ್ಕೊಂಡಿದ್ದಾರೆ ಅದು ಅವ್ರದ್ದು, ನಾವೆಷ್ಟು ಪಡ್ಕೊಂಡಿದೀವಿ ನಾವು. ಅವ್ರಿಗಿಂತ ಕೆಲವು ಬೇರೆ ಬೇರೆ ವಿಚಾರದಲ್ಲಿ ನಾನು ಬುದ್ಧಿವಂತೆ ಇರಬಹುದು, ಈ ತರ ಅನ್ಕೋಬೇಕು. ಫೈನಾನ್ಷಿಯಲಿ ಅವ್ರು ನಮ್ಗಿಂತ ಜಾಸ್ತಿ ಇರ್ಬೋದು, ಆದ್ರೆ ನೆಮ್ಮದಿ ನಮ್ಮ ಮನೇಲಿ ಜಾಸ್ತಿ ಇರ್ಬೋದು ಅಲ್ವಾ? ದುಡ್ಡು ತುಂಬಾ ಇದೆ ಅಂದ್ ಮಾತ್ರಕ್ಕೆ ಅವ್ರ ಮನೇಲೆಲ್ಲ ತುಂಬಾ ನೆಮ್ಮದಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ ಖಂಡಿತ ಅನ್ಕೋಬೇಡಿ. ಬಹಳಷ್ಟು ಸಮಸ್ಯೆಗಳಿರುತ್ತೆ, ಬಟ್ ಹೇಳ್ಕೊಳಲ್ಲ ಅಷ್ಟೇನೆ. ಅದೇ ನೋಡಿ ಕೆಲವ್ರು ಬಡವ್ರು ಇರ್ತಾರೆ, ಅವ್ರು ಅನ್ಕೋತಾರೆ ಶ್ರೀಮಂತರು ನೋಡಿ, ನೋಡಪ್ಪ ಎಷ್ಟು ದೊಡ್ಡ ಮನೆ ಇದೆ, ಎಷ್ಟು ಚೆನ್ನಾಗಿದ್ದಾರೆ, ನಮ್ಗಿಲ್ಲ. ಬಟ್ ಅವ್ರ ಮನೇಲಿ ನೆಮ್ಮದಿ ಇರುತ್ತೆ. ಅವ್ರವ್ರಿಗೆ ದೇವ್ರು ಏನ್ ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿ ಪಡ್ಬೇಕು. ಇದಿಲ್ಲ ಅಂದಾಗ ಸಂಬಂಧಗಳು ಹಾಳಾಗ್ಬಿಡುತ್ತೆ. ಅದಕ್ಕೆ ಸಿಂಹರಾಶಿಯವರು, ಯಾಕೆ ಸಿಂಹರಾಶಿಯವ್ರಿಗೆ ಇಷ್ಟೊಂದು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಸಿಂಹರಾಶಿಯವ್ರದ್ದು ಒಂದು ಸ್ವಭಾವ ಏನ್ ಗೊತ್ತಾ? ಸ್ವಾಭಿಮಾನ ಬಿಡಲ್ಲ. ಸ್ವಾಭಿಮಾನ ಬಿಟ್ಕೊಟ್ಟು ಬದುಕಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಸಂಬಂಧಗಳು ಅಂತ ಬಂದಾಗ ಸ್ವಲ್ಪ ಸೋಲೋದ್ರಿಂದ ಏನ್ ಗೊತ್ತಾ, ಸೋತು ಗೆಲ್ಬೇಕು. ಅವಾಗ ಒಂದ್ ಒಳ್ಳೆ ಕುಟುಂಬ ಸಿಗುತ್ತೆ. ನಾನೇ ಗೆಲ್ಬೇಕು, ನಾ ಹೇಳಿದ್ದೇ ನಡಿಬೇಕು, ನಾನ್ ಯಾಕೆ ಸೋಲ್ಬೇಕು ಅಂತ ಹೋದ್ರೆ ನಿಮ್ಮ ಕುಟುಂಬಗಳು ಛಿದ್ರ ಆಗೋಗ್ಬಿಡುತ್ತೆ. ಹಾಗಾಗಿ ಈ ವೈವಾಹಿಕ ಜೀವನದ ಕುರಿತು ರಾಂಗ್ ಡಿಸಿಷನ್ಸ್ ಗಳನ್ನ ತಗೋಬೇಡಿ ಈ ತಿಂಗಳಲ್ಲಿ. ಅಂದ್ರೆ ಡೈವೋರ್ಸ್ ಬಗ್ಗೆ ಯೋಚನೆ ಮಾಡೋದು, ಸೆಪರೇಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡೋದು ಖಂಡಿತ ಬೇಡ. ಸರಿ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿ, ಆದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ ಇದು ಟೈಮ್ ಅಲ್ಲ. ಅಂದ್ರೆ ನೀವು ಮಾತಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇಲ್ಲಿ ವಾಕ್ಸ್ಥಾನಾಧಿಪತಿ ಜೊತೆ ರಾಹು ಇರೋದ್ರಿಂದ ನೀವು ಒಳ್ಳೇದೇ ಮಾತಾಡಕ್ ಹೋದ್ರು ಆ ಕಡೆಯಿಂದ ಇನ್ನೇನೋ ತಪ್ಪಾಗಿ ಅರ್ಥೈಸ್ಕೊಂಡ್ಬಿಡ್ತಾರೆ. ಅದೇನಾಗುತ್ತೆ ಮತ್ತೆ ನಿಮ್ಮ ವಿಚಾರದಲ್ಲೇ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇದೊಂದ್ ತಿಂಗಳನ್ನ ಬಿಟ್ಬಿಡಿ, ನೀವೇನು ನಿರ್ಧಾರ ತಗೋಬೇಡಿ. ಇದೊಂದ್ ತಿಂಗಳು ಬಿಟ್ಬಿಡಿ, ಸ್ವಲ್ಪ ದಿನ ಟೈಮ್ ಕೊಡಿ, 1 ತಿಂಗಳು 2 ತಿಂಗಳು ಟೈಮ್ ಕೊಡಿ. ಆಮೇಲೆ ಸರಿಯಾಗೋ ಟೈಮ್ ಯಾವಾಗ ಆ ಟೈಮಲ್ಲಿ ಹೋಗಿ ಮಾತಾಡಿ ಅಂತ ನಾನು ಏನ್ ಗೋಚಾರ ಫಲದಲ್ಲಿ ಹೇಳ್ತೀನಲ್ಲ, ಆ ಟೈಮಲ್ಲಿ ನೀವು ಡಿಸಿಷನ್ಸ್ ತಗೊಳ್ಳಿ. ಈ ತಿಂಗಳಲ್ಲಿ ನಿರ್ಧಾರ ತಗೊಳಕ್ ಬೇಡ. ಆದ್ರೆ ನಿಮ್ಮ ಮನಸ್ಸಿನೊಳಗಡೆ ಸರಿ ಮಾಡ್ಕೋಬೇಕು ಅಂತ ದೃಢವಾಗಿ ಸಂಕಲ್ಪ ಮಾಡ್ಕೊಳ್ಳಿ. ಇವತ್ತಿನ ಸಂಕಲ್ಪ ನಾಳೆ ಈಡೇರುತ್ತೆ ಒಂದಷ್ಟು ದಿನ ಆದ್ಮೇಲೆ. ಇನ್ನು ಕೆಲಸ ಕಾರ್ಯಗಳೆಲ್ಲ ತುಂಬಾ ಚೆನ್ನಾಗಿರೋದ್ರಿಂದ ಸಿಂಹರಾಶಿಯವ್ರಿಗೆ ಬಹಳ ಚೆನ್ನಾಗಿದೆ. ಅಂದ್ರೆ ಉದ್ಯೋಗದಲ್ಲಿ, ಹಣಕಾಸಿನ ವಿಷಯದಲ್ಲಿ ಎಲ್ಲಾದ್ರಲ್ಲೂ ಚೆನ್ನಾಗಿದೆ. ಆದ್ರೆ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳು ಅದೆಲ್ಲ ಇರುತ್ತೆ. ಹಾಗಾಗಿ ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳೋದು ಮರಿಬೇಡಿ. ಶನಿ ಪರಿಹಾರ ಮಾಡ್ಲೇಬೇಕು, ಯಾಕಂದ್ರೆ ಅಷ್ಟಮದಲ್ಲಿರೋ ಶನಿ ಒಂದಿಷ್ಟು ಬೇಸರ, ಒಂದಿಷ್ಟು ನೋವು, ಬಾಧೆ ಕೊಡ್ತಾನೆ ಇರ್ತಾನೆ. ಹಾಗಾಗಿ ಶನಿವಾರ ಎಳ್ಳು ಅಥವಾ ಎಳ್ಳೆಣ್ಣೆ ದಾನ ಮಾಡೋದು ಮರಿಬೇಡಿ. ಈ ಪರಿಹಾರವನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಶುಭವಾಗಲಿ.